ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಕೇಸ್ ಸ್ಟಡಿ ಒಬ್ಬರು 23 ವರ್ಷದ ಯಂಗ್ ಎಂಟರ್‌ಪ್ರೆನ್ಯೂರ್‌ನ ಒಂದು ಕಂಪನಿಯ ಬಗ್ಗೆ. ಮೆಟ್ರೋ ಸಿಟೀಸಲ್ಲಿ ಇರುವಂಥ ವರ್ಕಿಂಗ್ ಕಪಲ್ಸ್‌ಗಳು ರೆಗ್ಯುಲರ್ ಆಗಿ ಒಂದು ಪ್ರಾಬ್ಲಮ್‌ನ ಫೇಸ್ ಮಾಡ್ತಾರೆ. ಏನಿದು ಪ್ರಾಬ್ಲಮ್? ಅವರ ಹೌಸ್ ಮೇಡ್ ಇದ್ದಕ್ಕಿದ್ದಂಗೆನೆ ಕೈ ಕೊಡೋದು. ಈ ಒಂದು ಪ್ರಾಬ್ಲಮ್‌ನ ಸಾಲ್ವ್ ಮಾಡಲಿಕ್ಕೆ ಅಂತ 23 ವರ್ಷದ ಅಂಜಲಿ ಸರ್ದಾನ ಅನ್ನೋರು ಒಂದು ಸ್ಟಾರ್ಟಪ್‌ನ ಶುರು ಮಾಡ್ತಾರೆ 2025ಯಲ್ಲಿ. ಅದರ ಸ್ಟಾರ್ಟಪ್‌ನ ಹೆಸರೇ ಪ್ರೋಂಟೋ. ಬನ್ನಿ ಈ ಒಂದು ಕೇಸ್ ಸ್ಟಡಿಲಿ ಪ್ರೋಂಟೋನ ಬಗ್ಗೆ ಸಿಂಪಲ್ ಆಗಿ, ಡೀಟೇಲ್ ಆಗಿ, ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಪ್ರತಿದಿನ ಲಕ್ಷಾಂತರ ಜನ ಹೌಸ್ ಹೋಲ್ಡ್ ಹೆಲ್ಪ್‌ಗಳು ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಮಗೊಬ್ರು ಹೌಸ್ ಹೋಲ್ಡ್ ಹೆಲ್ಪ್ ಬೇಕು ಅಂತಂದ್ರೆ ಅವ್ರನ್ನ ಹುಡುಕೋದು ಸಿಕ್ಕಾಪಟ್ಟೆನೇ ತಲೆನೋವು ಕೆಲಸ. ಯಾಕೆ ಅಂತಂದ್ರೆ ಈ ಹೌಸ್ ಹೋಲ್ಡ್ ಹೆಲ್ಪ್ ಅನ್ನೋ ಒಂದು ಇಕೋ ಸಿಸ್ಟಮೇ ಇವತ್ತಿಗೂ ಕೂಡ ಇನ್ಫಾರ್ಮಲ್ ಆಗಿದೆ. ಇವರಿಗೆ ಒಂದು ಯಾವುದೇ ರೀತಿಯಾದ ಒಂದು ಸ್ಟ್ಯಾಂಡರ್ಡೈಸ್ಡ್ ಪ್ರೈಸ್ ಇಲ್ಲ. ಬರ್ತಾರೋ ಬರಲ್ವೋ ಗ್ಯಾರಂಟಿ ಇಲ್ಲ. ಬರಲ್ಲ ಅಂದರೆ ರೀಪ್ಲೇಸ್‌ಮೆಂಟು ಇಲ್ಲ. ಎಂಟೈರ್ ಇಕೋ ಸಿಸ್ಟಮ್ ವರ್ಕ್ ಆಗೋದೇ ಟ್ರಸ್ಟ್ ಮೇಲೆ. ಟ್ರಸ್ಟ್ ಎಲ್ಲಿ ಇನ್ವಾಲ್ವ್ ಆಗಿದೆಯೋ ಅಲ್ಲಿ ಸ್ಕೇಲ್ ಮಾಡೋದು ಭಾಳನೇ ಕಷ್ಟ. ಮೇ ಬಿ ಆ ರೀಸನ್‌ಗೆ ಯಾವ ಒಂದು ಕಂಪ್ನಿನೂ ಈ ಒಂದು ಇನ್ಫಾರ್ಮಲ್ ಸೆಕ್ಟರ್‌ನ ಫಾರ್ಮಲ್ ಸೆಕ್ಟರ್ ಆಗಿ ಮಾಡಲಿಕ್ಕೆ ಪ್ರಯತ್ನನೇ ಪಟ್ಟಿಲ್ಲ ಅಂತ ಅನ್ಸುತ್ತೆ. ಆದರೆ ಇಂಡಸ್ಟ್ರಿ ಎಸ್ಟಿಮೇಟ್‌ನ ನೋಡಿದ್ರೆ ನಾವು ಇಂಡಿಯನ್ ಹೋಮ್ ಸರ್ವಿಸ್ ಮಾರ್ಕೆಟ್ ಇಸ್ ವರ್ತ್ 5,00,000 crores. ಅದರಲ್ಲಿ ಡಿಜಿಟಲೈಸೇಷನ್ ಆಗಿರೋದು ಲೆಸ್ ದ್ಯಾನ್ 1%. ಒಂದು ನಿಮಿಷ ಯೋಚನೆ ಮಾಡಿ ನೋಡಿ, ಸಾಕಷ್ಟು ಇಂಡಸ್ಟ್ರಿಗಳು ಲೈಕ್ ಫುಡ್, ಟ್ರಾವೆಲ್, ಬ್ಯಾಂಕಿಂಗ್ ಹಾಗೂ ಶಾಪಿಂಗ್ ಡಿಜಿಟಲೈಸ್ ಆಗೋಗಿದೆ. ಇಂಡಿಯಾಸ್ ಲಾರ್ಜೆಸ್ಟ್ ಇಂಡಸ್ಟ್ರಿ ಇವತ್ತಿಗೂ ಕೂಡ 20 ವರ್ಷದಿಂದ ಹೆಂಗೆ ನಡೀತಾ ಇತ್ತೋ ಹಂಗೆ ನಡೀತಾ ಇದೆ. ಯಾಕೆ? ಸಿಂಪಲ್ ರೀಸನ್ನು ಇದಕ್ಕೆ. ನಾವಿಲ್ಲಿ ಒಂದು ಪ್ರಾಡಕ್ಟ್‌ನ ಮನೆಗೆ ತರ್ತಾ ಇಲ್ಲ. ಒಬ್ಬರು ಅನ್ನೋನ್ ಸ್ಟ್ರೇಂಜರ್‌ನ ಮನೆಗೆ ಇನ್ವೈಟ್ ಮಾಡ್ಕೊತಾ ಇದ್ದೀವಿ. ಸೊ ಪ್ರಾಡಕ್ಟು ಇಲ್ಲಿ ಕ್ಲೀನಿಂಗ್ ಅಲ್ಲ, ಪ್ರಾಡಕ್ಟ್ ಟ್ರಸ್ಟ್ ಆಗುತ್ತೆ. ಈ ಒಂದು ಆಪರ್ಚುನಿಟಿನ ಅಂಜಲಿ ಅವರು ನೋಟಿಸ್ ಮಾಡಿ ಪ್ರೋಂಟೋನ ಶುರು ಮಾಡ್ತಾರೆ 2025ಯಲ್ಲಿ. ಅಂಜಲಿ ಅವರು ಪ್ರೋಂಟೋನ್ ಶುರು ಮಾಡೋದಕ್ಕಿಂತ ಮುಂಚೆ ಜಾರ್ಜ್ ಯೂನಿವರ್ಸಿಟಿಲಿ ಓದಿರ್ತಾರೆ ಹಾಗೂ 2 ಕಂಪನಿಗಳಲ್ಲಿ ಕೆಲಸ ಮಾಡಿರ್ತಾರೆ. ಮೊದಲನೇ ಕಂಪನಿ ಆಗಿರುತ್ತೆ ಬೇನ್ ಕಂಪನಿ. ಎರಡನೇದು ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ಫರ್ಮ್ ಆಗಿರುತ್ತೆ ಕಾಲ್ಡ್ 8 ವಿಸಿಸ್. ಇವರ ವರ್ಕಿಂಗ್ ಬ್ಯಾಕ್‌ಗ್ರೌಂಡ್ ಮಾರ್ಕೆಟ್‌ನ ಹಾಗೂ ಒಂದು ಪ್ರಾಬ್ಲಮ್‌ನ ಬೇರೆ ರೀತಿನೇ ನೋಡಲಿಕ್ಕೆ ಕಲಿಸಿರುತ್ತೆ. ಹಾಗೂ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಇನ್ವೆಸ್ಟರ್ಸ್‌ಗಳು ಒಂದು ಪ್ರಾಡಕ್ಟ್‌ನ ನೋಡಿ ಇನ್ವೆಸ್ಟ್ ಮಾಡಲ್ಲ, ಒಂದು ಬ್ರೋಕನ್ ಸಿಸ್ಟಮ್‌ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಅಂತ. ಅಂಜಲಿ ಅವರಿಗೆ ಇಂಡಿಯನ್ ಹೌಸ್ ಹೋಲ್ಡ್ ಹೆಲ್ಪ್ ಇಂಡಸ್ಟ್ರಿ ಒಂದು ಬ್ರೋಕನ್ ಸಿಸ್ಟಮ್ ಆಗಿ ಕಾಣ್ತಿರುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಆರ್ಗನೈಸ್ಡ್ ಪ್ಲೇಯರ್ ಇರಲ್ಲ, ಲೋ ಡಿಜಿಟಲ್ ಪೆನಿಟ್ರೇಷನ್ ಇರುತ್ತೆ. ಪ್ರತಿಯೊಂದು ಟ್ರಾನ್ಸಾಕ್ಷನ್‌ನು ಆಫ್‌ಲೈನಲ್ಲಿ ನಡೀತಿರುತ್ತೆ. ಆದರೆ ಡಿಮ್ಯಾಂಡ್ ಮಾತ್ರ ಸಿಕ್ಕಾಪಟ್ಟೆನೇ ಇರುತ್ತೆ. ಇದು ಇವ್ರಿಗೊಂದು ದೊಡ್ಡ ಬ್ರೋಕನ್ ಸಿಸ್ಟಮ್ ಆಗಿ ಕಾಣಿಸಿರುತ್ತೆ. ಬೇರೆ ಯಾರೇ ಎಂಟರ್‌ಪ್ರೆನ್ಯೂರ್ ಆಗಿದ್ರೂನು ಅವರೊಂದು ಮಾರ್ಕೆಟ್ ಪ್ಲೇಸ್‌ನ ಬಿಲ್ಡ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಿದ್ರು ಅನ್ಸುತ್ತೆ. ಜಸ್ಟ್ ಟು ಕನೆಕ್ಟ್ ವರ್ಕರ್ಸ್ ಟು ಹೌಸ್ ಹೋಲ್ಡ್ ಆರ್ ಹೌಸ್ ಹೋಲ್ಡ್ ಟು ವರ್ಕರ್ಸ್. ಆದರೆ ಅಂಜಲಿ ಅವರು ಒಂದು ಕಂಪ್ಲೀಟ್ ಡಿಫರೆಂಟ್ ಅಪ್ರೋಚ್‌ನೇ ಇಲ್ಲಿ ಆಪ್ಟ್ ಮಾಡ್ತಾರೆ. ಏನಪ್ಪಾ ಅದು ಅಂತಂದ್ರೆ ಶಿ ಡಿಸೈಡ್ಸ್ ಟು ಬಿಲ್ಡ್ ಆಂಡ್ ಮ್ಯಾನೇಜ್ ವರ್ಕ್ ಫೋರ್ಸ್. ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇದು ಕಂಪನಿಯ ಒಂದು ಕಾಂಪಿಟಿಟಿವ್ ಅಡ್ವಾಂಟೇಜು ಆಗುತ್ತೆ ಹಾಗೂ ಆಪರೇಷನಲ್ ಚಾಲೆಂಜು ಕೂಡ ಆಗುತ್ತೆ ಅಂತ. ಆದರೂ ಕೂಡ ಇದನ್ನು ಆಪ್ಟ್ ಮಾಡ್ತಾರೆ ಫಾರ್ ಅ ಸಿಂಪಲ್ ರೀಸನ್. ಮಾರ್ಕೆಟ್ ಪ್ಲೇಸಲ್ಲಿ ಎಕ್ಸ್‌ಪೀರಿಯನ್ಸ್‌ನ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಒಬ್ಬರು ವರ್ಕರ್ ಸರ್ವಿಸ್‌ಗೆ ಲೇಟಾಗಿ ಹೋದ್ರೆ ಕಸ್ಟಮರ್ಸ್‌ಗಳು ಪ್ಲಾಟ್‌ಫಾರ್ಮ್‌ನ ಬ್ಲೇಮ್ ಮಾಡ್ತಾರೆ. ಒಬ್ಬರು ವರ್ಕರ್‌ನ ಸರ್ವಿಸ್ ಚೆನ್ನಾಗಿರಲಿಲ್ಲ ಅಂತಂದ್ರೆ ಕಸ್ಟಮರ್‌ಗಳು ಪ್ಲಾಟ್‌ಫಾರ್ಮ್‌ನ ಬ್ಲೇಮ್ ಮಾಡ್ತಾರೆ. ಯಾರೂನು ಕಸ್ಟಮರ್‌ನ ಬುಕಿಂಗ್‌ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದ್ರೆ ಕಸ್ಟಮರ್‌ಗಳು ಪ್ಲಾಟ್‌ಫಾರ್ಮ್‌ನೇ ಬಿಟ್ಟು ಹೋಗ್ತಾರೆ. ಈ ರೀಸನ್‌ಗೋಸ್ಕರ ಅಂಜಲಿ ಅವರು ತನ್ನ ವರ್ಕ್ ಫೋರ್ಸ್‌ನ ತಾವೇ ಬಿಲ್ಡ್ ಮಾಡಿ ಮ್ಯಾನೇಜ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾರೆ. ಇರೋ ಒಂದು ಸ್ಟ್ರಾಟಜಿ ಬಿಲ್ಡ್ ಆಂಡ್ ಮ್ಯಾನೇಜ್‌ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ವರ್ಕರ್ಸ್‌ಗಳನ್ನ ರಿಕ್ರೂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಶುರು ಮಾಡ್ತಾರೆ. ಅವರ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೊಂದು ಸ್ಟ್ರಕ್ಚರ್ಡ್ ಶಿಫ್ಟ್ ಟೈಮಿಂಗ್‌ನು ಕೂಡ ಇವರು ಅಲೋಕೇಟ್ ಮಾಡ್ತಾರೆ. ಇದರಿಂದ ಇವರು ಕಸ್ಟಮರ್ಸ್‌ಗಳಿಗೆ 10 ಮಿನಿಟ್ಸಲ್ಲಿ ಒಂದು ಸರ್ವಿಸ್‌ನ ಪ್ರೊವೈಡ್ ಮಾಡಲಿಕ್ಕೆ ಆಗ್ತಿರುತ್ತೆ. ಕಸ್ಟಮರ್ಸ್‌ಗಳ ಎಕ್ಸ್‌ಪೀರಿಯನ್ಸ್‌ನ ಎನ್ಹಾನ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರುತ್ತೆ. ಕಸ್ಟಮರ್ಸ್‌ಗಳಿಗೆ ಒಂದು ಒಳ್ಳೆ ಕ್ವಾಲಿಟಿ ಸರ್ವಿಸ್‌ನ ಕೊಡಲಿಕ್ಕೆ ಸಾಧ್ಯ ಆಗ್ತಿರುತ್ತೆ. ಪ್ರೋಂಟೋನವರು ಒಂದು ರಿಲಯಬಲ್ ಸರ್ವಿಸ್ ಆಗಿ ಎಸ್ಟಾಬ್ಲಿಷ್ ಆಗೋಕ್ಕೆ ಶುರು ಆಗಿರ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಪ್ರೋಂಟೋನವರು ಒಂದು ಹೋಮ್ ಕ್ಲೀನಿಂಗ್ ಸರ್ವಿಸ್‌ನ ಮಾರಲಿಕ್ಕೆ ಪ್ರಯತ್ನ ಪಡ್ತಾ ಇರಲ್ಲ. ದೇ ವರ್ ಟ್ರೈಯಿಂಗ್ ಟು ಬಿಲ್ಡ್ ಅ ರಿಲಯಬಲ್ ಸರ್ವಿಸ್ ಕಂಪನಿ ವಿಚ್ ಕಸ್ಟಮರ್ಸ್ ಕ್ಯಾನ್ ಟ್ರಸ್ಟ್. ಈ ರೀತಿಯಾದ ಒಂದು ರಿಲಯಬಲ್ ಸರ್ವಿಸ್ ಕಸ್ಟಮರ್ ಬಿಹೇವಿಯರ್‌ನು ಕೂಡ ಚೇಂಜ್ ಮಾಡುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಕಸ್ಟಮರ್ಸ್‌ಗಳು ಮನೆ ಕೆಲಸಕ್ಕೆ ಅಂತ ಆನ್ ಡಿಮಾಂಡ್ ಯುಟಿಲಿಟಿ ಸರ್ವಿಸ್‌ನ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಇನ್ವೆಸ್ಟರ್ಸ್‌ಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಹ್ಯಾಬಿಟ್ ವಿಲ್ ಬ್ರಿಂಗ್ ಇನ್ ರೆಕರಿಂಗ್ ಬಿಸ್ನೆಸ್. ಈ ಬಿಸ್ನೆಸ್ ಮಾಡೆಲ್ ಈಸ್ ಅ ವೆರಿ ಎಕ್ಸ್‌ಪೆನ್ಸಿವ್ ಬಿಸ್ನೆಸ್ ಮಾಡೆಲ್ ಟು ಬಿಲ್ಡ್ ಹಾಗೂ ಒಂದು ವೆರಿ ಡಿಫಿಕಲ್ಟ್ ಬಿಸ್ನೆಸ್ ಮಾಡೆಲ್ ಟು ಬಿಲ್ಡ್. ಆದರೆ ಕಸ್ಟಮರ್ ಬಿಹೇವಿಯರ್‌ನ ಚೇಂಜ್ ಮಾಡಬೇಕು. ಒಂದು ಹೊಸ ಹ್ಯಾಬಿಟ್‌ನ ಡೆವಲಪ್ ಮಾಡಬೇಕು. ಕನ್ಸಿಸ್ಟೆಂಟ್ ಆಗಿ ಹಾಗೂ ರಿಲಯಬಲ್ ಆಗಿ ಸರ್ವಿಸ್‌ನ ಪ್ರೊವೈಡ್ ಮಾಡಬೇಕು ಅಂತಂದ್ರೆ ದಿಸ್ ಬಿಸ್ನೆಸ್ ಮಾಡೆಲ್ ವರ್ಕ್ಸ್ ರಿಯಲಿ ವೆಲ್. ಅಂಜಲಿ ಅವ್ರ ಹತ್ರ ಈಸಿಯಾದ ಆಪ್ಷನ್ ಇತ್ತು ಟು ಬಿಲ್ಡ್ ದಿಸ್ ಬಿಸ್ನೆಸ್ ಥ್ರೂ ಮಾರ್ಕೆಟ್ ಪ್ಲೇಸ್ ಮಾಡೆಲ್. ಆದರೆ ಅವರು ಒಂದು ಡಿಫಿಕಲ್ಟ್ ಬಿಸ್ನೆಸ್ ಮಾಡೆಲ್‌ನ ಬಿಲ್ಡ್ ಮಾಡಲಿಕ್ಕೆ ಆಪ್ಟ್ ಮಾಡ್ತಾರೆ ಫಾರ್ ಫ್ಯೂಚರ್. ನೋಟ್ ಅವರ ಬಿಸ್ನೆಸ್ ಸ್ಟ್ರಾಟಜಿ ಅರ್ಥ ಆದರೆ ನಮ್ಗೆ ಅವರ ಬಿಸ್ನೆಸ್ ಮಾಡೆಲ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ವಿಚ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ದ ವೇ ಅರ್ಬನ್ ಕಂಪನಿ ಸ್ಟಾರ್ಟೆಡ್. ಇದನ್ನ ಎಕ್ಸ್‌ಪ್ಲೇನ್ ಮಾಡಲಿಕ್ಕೆ ನಾನು ಕ್ವಿಕ್ ಕಾಮರ್ಸ್ ಕಂಪನಿಗಳ ಎಕ್ಸಾಂಪಲ್ ತಗೊಂತೀನಿ. ಬ್ಲಿಂಕಿಟ್ ಅವರು ಇವತ್ತು ಕಸ್ಟಮರ್ಸ್‌ಗಳು ಎಲ್ಲಿದ್ದಾರೋ ಅಲ್ಲಿ ಅವರು ಡಾರ್ಕ್ ಸ್ಟೋರ್ಸ್‌ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಾಡಕ್ಟ್ ಇನ್ವೆಂಟರಿನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಕಸ್ಟಮರ್ಸ್‌ಗಳು ಗ್ರಾಸರಿನ ಆರ್ಡರ್ ಮಾಡಿದ ತಕ್ಷಣ ಆ ಪ್ರಾಡಕ್ಟ್ ಇನ್ವೆಂಟರಿನ ಯೂಸ್ ಮಾಡಿಕೊಂಡು ಕಸ್ಟಮರ್ಸ್‌ಗೆ 10 ಟು 15 ಮಿನಿಟ್ಸಲ್ಲಿ ಡೆಲಿವರಿ ಕೊಡ್ತಾ ಇದ್ದಾರೆ. ಈಗ ಪ್ರೋಂಟೋದವ್ರು ಏನು ಮಾಡಿದ್ದಾರೆ,
ಪ್ರಾಡಕ್ಟ್ ಇನ್ವೆಂಟರಿನ ರಿಪ್ಲೇಸ್ ಮಾಡಿದ್ದಾರೆ ಒಂದು ವರ್ಕರ್ಸ್ ಅವೈಲಬಿಲಿಟಿ ಜೊತೆ. ಕಸ್ಟಮರ್ಸ್ ಸರ್ವಿಸ್‌ನ ಬುಕ್ ಮಾಡಿದ ತಕ್ಷಣ ಈ ವರ್ಕರ್ಸ್‌ನ ವಿತಿನ್ 10 ಮಿನಿಟ್ಸಲ್ಲಿ ಕಸ್ಟಮರ್ಸ್ ಮನೆಗೆ ಕಳಿಸ್ತಾ ಇದ್ದಾರೆ. ಸೊ ಇದು ಪ್ರೋಂಟೋ ಅವರ ಒಂದು ಬಿಸ್ನೆಸ್ ಮಾಡೆಲ್ ಆಗುತ್ತೆ. ಸೊ ಬೇಸಿಕಲಿ ಹೇಳ್ಬೇಕು ಅಂತಂದ್ರೆ ಪ್ರೋಂಟೋ ಇಸ್ ಟ್ರೈಯಿಂಗ್ ಟು ಬಿಲ್ಡ್ ಬ್ಲಿಂಕಿಟ್ ಅಂಡ್ ಜೆಪ್ಟೋ ಫಾರ್ ಇಂಡಿಯನ್ ಹೌಸ್ ಹೋಲ್ಡ್ ಸರ್ವಿಸ್ ಇಂಡಸ್ಟ್ರಿ. ಟೊರೊಂಟೊ ಅವರ ಬಿಸ್ನೆಸ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಂಡ್ವಿ, ಬಿಸ್ನೆಸ್ ಮಾಡೆಲ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಇವರ ಗ್ರೋತ್‌ನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇವರ ಮೊದಲನೇ ಹಬ್ ಶುರು ಆಗಿರುತ್ತೆ ಗುರುಗ್ರಾಮಲ್ಲಿ. ಇನಿಷಿಯಲ್ ಡೇಸಲ್ಲಿ ಇವರಿಗೆ 17 ಬುಕಿಂಗ್‌ಗಳು ಬರ್ತಾ ಇರುತ್ತೆ ಪರ್ ಡೇ. ಅದು ಜನವರಿ 2026 ಅಷ್ಟರೊಳಗಡೆ 12,000 ಮುಟ್ಟುತ್ತೆ. ಮಾರ್ಚ್ 2026 ಅಷ್ಟರೊಳಗಡೆ 16,000 ಮುಟ್ಟುತ್ತೆ. ಇಲ್ಲಿವರೆಗೂ ಇವರು ಪರ್ ಮಂತ್ 5,00,000 ಸರ್ವಿಸಸ್‌ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಈ ಒಂದು ಡಿಮ್ಯಾಂಡ್ ಸೀಸನಲ್ ಡಿಮ್ಯಾಂಡ್ ಏನಲ್ಲ, ಅಥವಾ ಇವರೊಂದು ಫಸ್ಟ್ ಟೈಮ್ ಕಸ್ಟಮರ್ಸ್‌ನ ಅಕ್ವೈರ್ ಮಾಡಲಿಕ್ಕೆ ಕ್ರಿಯೇಟ್ ಮಾಡಿರೋ ಡಿಮ್ಯಾಂಡ್ ಏನಲ್ಲ. ಆಸ್ ಪರ್ ದ ಫೌಂಡರ್ 10% ಆಫ್ ಕಸ್ಟಮರ್ಸ್‌ಗಳು ಇವ್ರನ್ನ ಸರ್ವಿಸ್‌ನ ಪ್ರತಿ 2 ದಿವಸಕ್ಕೆ ಬುಕ್ ಮಾಡ್ತಾ ಇದ್ದಾರಂತೆ. ಇದ್ರ ಪ್ರಕಾರ ನೋಡಿದ್ರೆ ಮಂತ್ಲಿ ಒಬ್ಬ ಕಸ್ಟಮರು 9 ರಿಂದ 10 ಬಾರಿ ಇವರ ಸರ್ವಿಸ್‌ನ ಬುಕ್ ಮಾಡ್ತಾ ಇದ್ದಾರೆ. ಈ ಒಂದು ಪಾಯಿಂಟ್ ಇನ್ವೆಸ್ಟರ್ಸ್‌ಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂತಂದ್ರೆ ಈ ಒಂದು ಹ್ಯಾಬಿಟ್‌ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಜಸ್ಟ್ ಒಂದು ಮೊಬೈಲ್ ಆ್ಯಪ್‌ನ ಡೌನ್ಲೋಡ್ ಮಾಡಿಸ್ತಾ ಇಲ್ಲ. ಬಿಸ್ನೆಸ್ ಬಿಕಮ್ಸ್ ವೆರಿ ವ್ಯಾಲ್ಯೂಬಲ್ ವೆನ್ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಯುವರ್ ಎವ್ರಿ ಡೇ ಲೈಫ್ ಅನ್ನೋದು ಇದಕ್ಕೇನೆ ಅಂತ ಅನ್ಸುತ್ತೆ. ಇವರ ಈ ಒಂದು ಕಸ್ಟಮರ್ ಗ್ರೋತ್ ಇವ್ರಿಗೊಂದು ಹೊಸ ಮೈಲ್‌ಸ್ಟೋನ್ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಏನಪ್ಪಾ ಅದು ಅಂತಂದ್ರೆ ಫಂಡಿಂಗ್. ಮಾರ್ಚ್ 2026 ಅಲ್ಲಿ ಇವರಿಗೆ ಸೀರೀಸ್ ಬಿ ಫಂಡಿಂಗ್ ಸಿಗುತ್ತೆ ಅಟ್ ಅ ವ್ಯಾಲ್ಯೂಯೇಷನ್ ಆಫ್ ಅಪ್ರಾಕ್ಸಿಮೇಟ್ಲಿ 1700 ಕ್ರೋರ್ಸ್. ಇಲ್ಲಿವರೆಗೂ ಅಪ್ರಾಕ್ಸಿಮೇಟ್ಲಿ 450 ಕ್ರೋರ್ಸ್ ಫಂಡ್ಸ್‌ನ ಇವರು ರೇಸ್ ಮಾಡಿದ್ದಾರೆ. ಇನ್ವೆಸ್ಟರ್ಸ್‌ಗಳು ಇಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇರೋದು ನಾಟ್ ಟು ಬಿಲ್ಡ್ ಅ ಕ್ಲೀನಿಂಗ್ ಕಂಪನಿ ಬಟ್ ಟು ಚೇಂಜ್ ಕಸ್ಟಮರ್ ಬಿಹೇವಿಯರ್. ಕಸ್ಟಮರ್ಸ್‌ಗಳು ತಮ್ಮ ಮನೆ ಕೆಲಸಕ್ಕೆ ಒಂದು ಆನ್ ಡಿಮ್ಯಾಂಡ್ ಯುಟಿಲಿಟಿ ಆ್ಯಪ್‌ನ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಇವರ ಕಂಪನಿಯ ವ್ಯಾಲ್ಯೂಯೇಷನ್, ಒಂದು ರೆವಿನ್ಯೂ ಗ್ರೋತ್ ಆಗಲಿ ಅಥವಾ ಒಂದು ಪ್ರಾಫಿಟಬಿಲಿಟಿ ಆಗಲಿ ಎಕ್ಸ್‌ಪ್ಲೋಡ್ ಆಗುತ್ತೆ ಅಂತ ಇನ್ವೆಸ್ಟರ್ಸ್‌ಗಳಿಗೆ ಚೆನ್ನಾಗಿ ಗೊತ್ತು. ಸೊ ಕಸ್ಟಮರ್ಸ್ ಹ್ಯಾಬಿಟ್ಟು ಇನ್ವೆಸ್ಟರ್ಸ್‌ಗಳಿಗೆ ಮೋಸ್ಟ್ ವ್ಯಾಲ್ಯುಬಲ್ ಥಿಂಗ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಆಗ್ಲೇ ಹೇಳಿದಾಗೆ ಈ ಒಂದು ಹೋಮ್ ಸರ್ವಿಸ್ ಇಂಡಸ್ಟ್ರಿಯ ಮಾರ್ಕೆಟ್ ಸೈಜ್ ಬಂದು ಅಪ್ರಾಕ್ಸಿಮೇಟ್ಲಿ 5,00,000 ಕ್ರೋರ್ಸ್ ಇದೆ. ಈ ಒಂದು ಇಂಡಸ್ಟ್ರಿಲಿ ಯಾವ ಪ್ಲೇಯರ್ಸ್‌ಗಳಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಅರ್ಬನ್ ಕಂಪನಿ, ಎರಡನೇದಾಗಿ ಸ್ನ್ಯಾಪ್‌ಡೆಟ್, ಮೂರನೇದಾಗಿ ಪ್ರೋಂಟೋ. ಅರ್ಬನ್ ಕಂಪನಿ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಇವರೊಬ್ಬರು ಎಕ್ಸ್‌ಪೀರಿಯನ್ಸ್ಡ್ ಅಂಡ್ ವೆಟರನ್ ಇನ್ ದಿಸ್ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇವ್ರುಗಳು ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರ್ತಾರೆ 2014ನಲ್ಲಿ. ಇವರು ಈ ಇಂಡಸ್ಟ್ರಿನ ಡಿಜಿಟಲೈಸ್ ಮಾಡಿದ್ರು ಹಾಗೂ ಒಂದು ಕಸ್ಟಮರ್‌ಗೆ ಹ್ಯಾಬಿಟ್ ಬಿಲ್ಡ್ ಮಾಡಿದ್ರು ಅಂದ್ರೂ ಕೂಡ ತಪ್ಪಾಗಲ್ಲ. ಇವತ್ತು ಇವ್ರುಗಳು ಕ್ಲೇಮ್ ಮಾಡ್ತಾ ಇದ್ದಾರೆ ಪರ್ ಡೇ 50,000 ಬುಕಿಂಗ್‌ನ ಸರ್ವಿಸ್ ಮಾಡ್ತಾ ಇದೀವಿ ಅಂತ. ಅರ್ಬನ್ ಕಂಪನಿಗೂ ಅವ್ರಿಗೂ ಪ್ರೋಂಟಾನ್‌ಗೂ ಏನು ಡಿಫರೆನ್ಸ್ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಅರ್ಬನ್ ಕಂಪನಿಯವರು ಇಲ್ಲಿವರೆಗೂ ಒಂದು ಸ್ಕೆಡ್ಯೂಲ್ಡ್ ಸರ್ವಿಸ್ ಪ್ರೊವೈಡರ್ ಆಗಿದ್ರು ಹಾಗೂ ಇವ್ರ ಹತ್ರ ಸಾಕಷ್ಟು ಕ್ಯಾಟಗರಿಗಳನ್ನ ಕಸ್ಟಮರ್‌ಗೆ ಆಫರ್ ಮಾಡ್ತಾ ಇದ್ರು. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಕಾರ್ಪೆಂಟರ್ ಬೇಕಾ ಸಿಗ್ತಿತ್ತು, ಪ್ಲಂಬರ್ ಬೇಕಾ ಸಿಗ್ತಿತ್ತು, ಎಸಿ ರಿಪೇರಿ ಮಾಡೋರು ಬೇಕಾ ಸಿಗ್ತಿತ್ತು, ಒಬ್ರು ಡೀಪ್ ಕ್ಲೀನಿಂಗಿಗೆ ಬೇಕಿತ್ತಾ ಸಿಗ್ತಿತ್ತು. ಬಟ್ ಒಂದೇ ಡಿಫರೆನ್ಸ್ ಏನಪ್ಪಾ ಅಂದ್ರೆ ನೀವು ಸ್ಕೆಡ್ಯೂಲ್ ಮಾಡಬೇಕಿತ್ತು. ಪ್ರೋಂಟೋ ಅವ್ರನ್ನ ನೋಡ್ತೀವಿ ಅಂತಂದ್ರೆ ಅವರು ಆನ್ ಡಿಮ್ಯಾಂಡ್ ಸರ್ವಿಸ್‌ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಅರ್ಬನ್ ಕಂಪನಿಯವರು ಆನ್ ಡಿಮ್ಯಾಂಡ್ ಸರ್ವಿಸ್‌ನು ಕೂಡ ಪ್ರೊವೈಡ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ಸ್ನ್ಯಾಪ್‌ಬಿಟ್‌ನ ನೋಡ್ತೀವಿ ಅಂತಂದ್ರೆ ಸ್ನ್ಯಾಪ್‌ಬಿಟ್ ಅವರು ಎಕ್ಸಾಕ್ಟ್ ಆಗಿ ಪ್ರೋಂಟೋ ಅವರು ಏನು ಪ್ರಾಬ್ಲಮ್‌ನ ಸಾಲ್ವ್ ಮಾಡ್ತಾ ಇದ್ದಾರೋ ಅದೇ ಪ್ರಾಬ್ಲಮ್‌ನ ಸಾಲ್ವ್ ಮಾಡ್ತಾ ಇದ್ದಾರೆ. ಇವತ್ತು ಇವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ಪರ್ ಡೇಗೆ 26,000 ಬುಕಿಂಗ್ಸ್‌ನ ಸರ್ವಿಸ್ ಮಾಡ್ತಾ ಇದೀವಿ ಅಂತ. ಈ ಒಂದು ಕಂಪ್ಯಾರಿಸನ್ ಟೇಬಲ್‌ನ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಪ್ರತಿಯೊಂದು ಕಂಪನಿಯ ಸ್ಟ್ರಾಟಜಿನೂ ಡಿಫರೆಂಟ್ ಆಗಿದೆ ಅಂತ. ಅರ್ಬನ್ ಕಂಪನಿಯವರು ತಮ್ಮ ಕಸ್ಟಮರ್ಸ್‌ನ ಅಕ್ವೈರ್ ಮಾಡಲಿಕ್ಕೆ ಅಂತ ಅವರ ಬ್ರಾಂಡ್, ಟ್ರಸ್ಟ್ ಹಾಗೂ ಒಂದು ಕ್ಯಾಟಗರೀಸ್‌ನ ಯೂಸ್ ಮಾಡ್ತಾ ಇದ್ದಾರೆ. ಸ್ನ್ಯಾಪ್‌ಬಿಟ್ ಅವರು ಸ್ಪೀಡ್‌ನ ಯೂಸ್ ಮಾಡ್ತಾ ಇದ್ದಾರೆ. ಪ್ರೋಂಟೋನವರು ಸ್ಪೀಡ್ ಹಾಗೂ ಒಂದು ರಿಲಯಬಲ್ ಸರ್ವಿಸ್‌ನ ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವ ಸ್ಟ್ರಾಟಜಿ ಲಾಂಗ್ ರನ್ನಲ್ಲಿ ವರ್ಕ್ ಆಗುತ್ತೆ ಅಂತ. ಯಾಕೆ ಅಂತಂದ್ರೆ ಇಂಡಿಯನ್ ಹೋಮ್ ಸರ್ವಿಸ್ ಮಾರ್ಕೆಟಲ್ಲಿ ಕಸ್ಟಮರ್ಸ್‌ನ ಗೆಲ್ಲಬೇಕು ಅಂತಂದ್ರೆ ಸ್ಪೀಡ್ ಬೇಕು, ಕಸ್ಟಮರ್ಸ್‌ನ ಉಳಿಸ್ಕೊಬೇಕು ಅಂತಂದ್ರೆ ಟ್ರಸ್ಟ್ ಬೇಕು. ಲೆಟ್ಸ್ ಸಿ ಯಾವ ಕಂಪನಿ ಮಾರ್ಕೆಟ್‌ನ ಗೆಲ್ಲುತ್ತೆ ಅಂತ. ಸೊ ಈ ಒಂದು 3 ಕಂಪನಿಗಳಲ್ಲಿ ಪ್ರೋಂಟೋ ಅವರ ಕಾಂಪಿಟಿಟಿವ್ ಅಡ್ವಾಂಟೇಜ್ ಏನು? ಒಂದೇ ಒಂದು ಅವರ ಟ್ರೈನ್ಡ್ ಪ್ರೊಫೆಷನಲ್ ವರ್ಕರ್ಸ್‌ಗಳು. ಈ ಒಂದು ಫ್ಲೈ ವೀಲ್‌ನ ವಿಜುವಲೈಸ್ ಮಾಡ್ಕೊಳ್ಳಿ. ಜಾಸ್ತಿ ಜನ ಟ್ರೈನ್ಡ್ ಪ್ರೊಫೆಷನಲ್ಸ್ ಇದ್ದಾರೆ ಅಂತಂದ್ರೆ ಫಾಸ್ಟರ್ ರೆಸ್ಪಾನ್ಸ್ ಟೈಮ್ ಸಿಗುತ್ತೆ. ಫಾಸ್ಟರ್ ರೆಸ್ಪಾನ್ಸ್ ಟೈಮ್ ಸಿಕ್ಕಿದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗುತ್ತೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗೋದ್ರಿಂದ ಕಸ್ಟಮರ್ಸ್‌ಗಳು ಫ್ರೀಕ್ವೆಂಟ್ ಆಗಿ ಸರ್ವಿಸ್‌ನ ಬುಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಸ್ಟಮರ್ಸ್‌ಗಳು ಫ್ರೀಕ್ವೆಂಟ್ ಆಗಿ ಸರ್ವಿಸ್‌ನ ಬುಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಒಂದು ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಗೋದ್ರಿಂದ ಜಾಸ್ತಿ ಟ್ರೈನ್ಡ್ ಪ್ರೊಫೆಷನಲ್ಸ್‌ಗಳನ್ನ ಆಕ್ಯುಪೈಡ್ ಆಗಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜಾಸ್ತಿ ಟ್ರೈನ್ಡ್ ಪ್ರೊಫೆಷನಲ್ಸ್‌ಗಳು ಆಕ್ಯುಪೈಡ್ ಆಗಿದ್ರೆ ಮತ್ತಷ್ಟು ಟ್ರೈನ್ಡ್ ಪ್ರೊಫೆಷನಲ್ಸ್‌ಗಳನ್ನ ರಿಕ್ರೂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ಒಂದು ಸೈಕಲ್ ರಿಪೀಟ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಇದು ಒಂದು ದೊಡ್ಡ ಒಂದು ಕಾಂಪಿಟಿಟಿವ್ ಅಡ್ವಾಂಟೇಜ್ ಆಗುತ್ತೆ ಪ್ರೋಂಟೋ ಅವರಿಗೆ. ಲೆಟ್ಸ್ ಅಡ್ರೆಸ್ ದ ಎಲಿಫೆಂಟ್ ಇನ್ ದ ರೂಮ್. ಈ ಬಿಸ್ನೆಸ್‌ಗಳು ದುಡ್ಡು ಮಾಡ್ಬೋದಾ? ಕ್ಯಾನ್ ದಿಸ್ ಬಿಸ್ನೆಸ್ ಮೇಕ್ ಮನಿ? ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಪ್ರೋಂಟೋ ಅವರ ಯೂನಿಟ್ ಆಫ್ ಎಕನಾಮಿಕ್ಸ್‌ನ ಡೀಟೇಲ್ ಆಗಿ ತಿಳ್ಕೋಬೇಕಾಗುತ್ತೆ. ಆದರೆ ಅದು ಸಿಗೋದು ತುಂಬಾನೇ ಕಷ್ಟ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ ಎ ಸಿಂಪಲ್ ವೇ. ಬೀಟ್ ಫೌಂಡರ್ ಆರ್ ಬೀಟ್ ಇನ್ವೆಸ್ಟರ್ಸ್ ಪ್ರಾಫಿಟಬಿಲಿಟಿನ ಯಾವ ರೀತಿ ನೋಡ್ತಾರೆ? ದೇ ವಿಲ್ ನೆವರ್ ಸ್ಟಾರ್ಟ್ ವಿತ್ ಕಂಪನಿ ಲೆವೆಲ್ ಪ್ರಾಫಿಟಬಿಲಿಟಿ. ಯಾಕಂದ್ರೆ ಇದನ್ನ ಅಚೀವ್ ಮಾಡಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ, ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗುತ್ತೆ. ಸೊ ಇವ್ರುಗಳು ಪ್ರಾಫಿಟಬಿಲಿಟಿನ ಹಬ್ ಲೆವೆಲಲ್ಲಿ ಚೆಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ.
ಪ್ರೊಂಟೊ ಅವರು ಕ್ಲೇಮ್ ಮಾಡಿರೋದೇನಪ್ಪ ಅಂತಂದರೆ ಅವರ ಮೊದಲನೇ ಹಬ್ ಇನ್ ಗುರುಗ್ರಾಮ್ ಹ್ಯಾಸ್ ಅಚೀವ್ಡ್ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಅಂತ. ಇದೊಂದು ವೆರಿ ಪಾಸಿಟಿವ್ ಸೈನ್ ಆಗುತ್ತೆ ಫಾರ್ ಫೌಂಡರ್ ಆರ್ ಬಿ ಇಟ್ ಫಾರ್ ಇನ್ವೆಸ್ಟರ್ಸ್. ಯಾಕೆಂದರೆ ಒಂದು ಹಬ್ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಂದರೆ ಅಕ್ರಾಸ್ ಇಂಡಿಯಾ ಬೇರೆ ಬೇರೆ ಹಬ್ಗಳು ಇದನ್ನು ಅಚೀವ್ ಮಾಡ್ಬೋದು ಅಂತ ಇನ್ವೆಸ್ಟರ್ಸ್ಗೂ ಗೊತ್ತಾಗುತ್ತೆ, ಫೌಂಡರ್ಸ್ಗೂ ಗೊತ್ತಾಗುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್, ಆಗಲೇ ಹೇಳ್ದಂಗೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಂಪ್ನಿ ಲೆವೆಲೂ ಕೂಡ ಪ್ರಾಫಿಟಬಿಲಿಟಿ ಅಚೀವ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇನ್ವೆಸ್ಟರ್ಸ್ಗಾಗಲಿ ಫೌಂಡರ್ಸ್ಗಾಗಲಿ ಬರುತ್ತೆ ಅಂತ ನಾವು ಈಸಿಯಾಗಿ ನೋಡ್ಬೋದು ಇಲ್ಲಿ. ಸೊ ಬಾಟಮ್ ಲೈನ್ ಏನಪ್ಪ ಅಂತಂದರೆ ಪ್ರಾಫಿಟಬಿಲಿಟಿ ಅಚೀವ್ ಮಾಡೋದು ಸಾಧ್ಯತೆ ಇದೆ, ಬಟ್ ಎಲ್ಲನೂ ಡಿಪೆಂಡ್ ಆಗುತ್ತೆ ಇವರ ಒಂದು ಯೂನಿಟ್ ಆಫ್ ಎಕನಾಮಿಕ್ಸ್ ಮೇಲೆ. ಪ್ರೊಂಟೊ ಅವರು ಫೇಸ್ ಮಾಡ್ತಿರೋ ರಿಸ್ಕ್ನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 4 ಇಂಪಾರ್ಟೆಂಟ್ ರಿಸ್ಕ್ನ ಬಗ್ಗೆ ಮಾತಾಡ್ತೀನಿ. ಮೊದಲನೇದು ಕಾಂಪಿಟೇಷನ್, ಎರಡನೇದು ಕ್ವಾಲಿಟಿ ಕಂಟ್ರೋಲ್, ಮೂರನೇದು ಎಕ್ಸ್ಪ್ಯಾನ್ಷನ್, ನಾಲ್ಕನೇದು ಇನ್ವೆಸ್ಟರ್ ಎಕ್ಸ್ಪೆಕ್ಟೇಷನ್ಸ್ನ ಮ್ಯಾನೇಜ್ ಮಾಡೋದು. ಮೊದಲನೇ ರಿಸ್ಕ್ ಕಾಂಪಿಟೇಷನ್ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಅರ್ಬನ್ ಕಂಪ್ನಿಯವರಂತೂ ಇವ್ರನ್ನ ನೋಡ್ಕೊಂಡು ಸುಮ್ಮನೆ ಕೂಡ್ಲಿಕ್ಕೆ ಹೋಗಲ್ಲ. ಅವ್ರ ಹತ್ರ ಆಲ್ರೆಡಿ ಸಿಕ್ಕಾಪಟ್ಟೆ ಕಸ್ಟಮರ್ಸ್ ಇದ್ದಾರೆ, ಸಿಕ್ಕಾಪಟ್ಟೆ ಫಂಡಿಂಗು ಕೂಡ ಇದೆ. ಬರೀ ಇಂಡಿಯಾ ಅಲ್ಲ, ಸಾಕಷ್ಟು ಕಂಟ್ರಿಗಳಲ್ಲಿ ಇವರ ಸರ್ವಿಸ್ನ ರನ್ ಮಾಡ್ತಾ ಇದ್ದಾರೆ. ಸೊ ಇವರು ಆಲ್ರೆಡಿ ಇನ್ಸ್ಟಾ ಹೆಲ್ಪ್ ಅಂತ ಒಂದು ಕೆಟಗರಿನ ಲಾಂಚ್ ಮಾಡಿ ಅದನ್ನು ಎಂಟೈರ್ ಇಂಡಿಯಾದಲ್ಲಿ ಬಂಬಾರ್ಡ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ನ್ಯಾಪ್‌ಡಿಟ್ ಅವರನ್ನು ಕೂಡ ಅಗ್ರೆಸಿವ್ ಆಗಿ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಕಾಂಪಿಟೇಷನ್ ಬಿಕಮ್ಸ್ ದೇರ್ ಫಸ್ಟ್ ರಿಸ್ಕ್ ಅಂತಲೇ ನಾವು ಹೇಳ್ಬೋದು. ಎರಡನೇ ರಿಸ್ಕು ಕ್ವಾಲಿಟಿ ಕಂಟ್ರೋಲ್. ಈ ಒಂದು ಬಿಸ್ನೆಸ್ಸಲ್ಲಿ ಪ್ರತಿಯೊಂದು ವರ್ಕರೂ ಒಂದೇ ರೀತಿಯಾದ ಒಂದು ಕ್ವಾಲಿಟಿ ಸರ್ವಿಸ್ನ ಕೊಡ್ತಾರೆ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ಆ ಒಂದು ಎಕ್ಸ್ಪೀರಿಯನ್ಸ್ ಏನಾದರೂ ವೈರಲ್ ಆಗೋದ್ರೆ ಇವರು ಬಿಲ್ಡ್ ಮಾಡ್ತಾರೆ ಟ್ರಸ್ಟ್ ಇಮಿಡಿಯೇಟ್ಲಾಗಿ ಕಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ಕ್ವಾಲಿಟಿ ಕಂಟ್ರೋಲ್ ಬಿಕಮ್ಸ್ ದೇರ್ ಸೆಕೆಂಡ್ ಬಿಗ್ಗೆಸ್ಟ್ ರಿಸ್ಕ್. ಥರ್ಡ್ ರಿಸ್ಕ್ ಬಗ್ಗೆ ನೋಡ್ತೀವಿ ಅಂತಂದರೆ ಎಕ್ಸ್ಪ್ಯಾನ್ಷನ್. ಒಂದು ಬಿಸ್ನೆಸ್ನ ಸ್ಕೇಲ್ ಮಾಡಬೇಕು ಅಂತಂದ್ರೇ ಸಿಕ್ಕಾಪಟ್ಟೆ ತಲೆನೋವು. ಈ ರೀತಿಯಾದ ಒಂದು ಸರ್ವಿಸ್ ಲೆಡ್ ಬಿಸ್ನೆಸ್ನ ಸ್ಕೇಲ್ ಮಾಡ್ತೀವಿ ಅಂತಂದರೆ ಇಟ್ಸ್ ಅ ನೈಟ್ ಮೇರ್ ಅಂತಲೇ ಹೇಳ್ಬೋದು. ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಹೋದರೆ ಕ್ವಾಲಿಟಿ ಬಿದ್ದೋಗ್ಬೋದು, ಕ್ವಾಲಿಟಿ ಬಿದ್ದರೆ ಎಂಟೈರ್ ಬಿಸ್ನೆಸ್ಸೇ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಕ್ಸ್ಪ್ಯಾನ್ಷನ್ ಇಸ್ ಆಲ್ಸೋ ಆನ್ ಮೇಜರ್ ಹೆಡ್ಏಕ್ ಫಾರ್ ಪ್ರೊಂಟೊ. ನಾಲ್ಕನೇ ರಿಸ್ಕು ಇನ್ವೆಸ್ಟರ್ ಎಕ್ಸ್ಪೆಕ್ಟೇಷನ್ಸ್. ಇನ್ವೆಸ್ಟರ್ಸ್ಗಳು ಯೂಶ್ವಲಿ ಏನು ಕೇಳ್ತಾರೆ, ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಬೇಗನೆ ಸ್ಕೇಲ್ ಮಾಡಿ, ಆದಷ್ಟು ಬೇಗ ಪ್ರಾಫಿಟಬಿಲಿಟಿ ಕಡೆಗೆ ಹೋಗಿ ಅಂತ. ಈ ಒಂದು ಬಿಸ್ನೆಸ್ಸಲ್ಲಿ ಫಂಡಿಂಗ್ನ ತೊಗೊಂಡು ಸ್ಕೇಲ್ ಮಾಡಿ ಪ್ರಾಫಿಟಬಿಲಿಟಿನೂ ಅಚೀವ್ ಮಾಡ್ತೀವಿ ಅಂತ ಅನ್ನೋದು ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಆದರೆ ಇನ್ವೆಸ್ಟರ್ ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡ್ತಿಲ್ಲ ಅಂತಂದರೆ ಫಂಡಿಂಗ್ ನಿಂತೋಗ್ಬೋದು. ಫಂಡಿಂಗ್ ನಿಂತೋದ್ರೆ ಈ ಒಂದು ಬಿಸ್ನೆಸ್ನ ಸಸ್ಟೈನ್ ಮಾಡಲಿಕ್ಕೆ ಇಂಪಾಸಿಬಲ್ ಅಂತಲೇ ನಾವು ಹೇಳ್ಬೋದು. ಸೊ ಈ ಒಂದು 4 ಚಾಲೆಂಜ್ನ ಪ್ರೊಂಟೊ ಅವರು ಇವತ್ತು ಫೇಸ್ ಮಾಡ್ತಾ ಇದ್ದಾರೆ. ಪ್ರೊಂಟೊ ಅವರು ಈ ಒಂದು ಬಿಸ್ನೆಸ್ಸಲ್ಲಿ ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ, ಈ ಒಂದು ಬಿಸ್ನೆಸ್ಸಲ್ಲಿ ಯೂನಿಕಾರ್ನ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಇವರ ಒಂದು ಬಿಸ್ನೆಸ್ ಜರ್ನಿಯಿಂದ ನಮ್ಮಗಳಿಗೆ ಸಾಕಷ್ಟು ಕಲೀಲಿಕ್ಕೆ ಸಿಗುತ್ತೆ. ಏನದು ಅಂತ ನೋಡೋಣ ಬನ್ನಿ. ಲೆಸನ್ 1: ಟ್ರೆಂಡ್‌ನ ಚೇಸ್ ಮಾಡಿದ್ರೆ ಅದರಲ್ಲಿ ಗೆಲ್ಲೋದು ಭಾಳನೇ ಕಷ್ಟ ಆಗ್ಬೋದು. ಆದರೆ ಒಂದು ಬ್ರೋಕನ್ ಮಾರ್ಕೆಟ್‌ನ ಚೇಸ್ ಮಾಡಿದ್ರೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಆಗ್ಬೋದು. ಈ ಒಂದು ಡೊಮೆಸ್ಟಿಕ್ ಹೆಲ್ಪ್ ಇಂಡಸ್ಟ್ರಿ ಭಾಳ ದಿವಸದಿಂದನೇ ಇತ್ತು. ಆದರೆ ಇದನ್ನು ಅರ್ಬನ್ ಕಂಪ್ನಿಯವರು ಕೂಡ ಕ್ರ್ಯಾಕ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಲಿಲ್ಲ. ಆದರೆ ಪ್ರೊಂಟೊದವರು ಅವರ ಒಂದು ಹೊಸ ಎಕ್ಸಿಕ್ಯೂಷನಿಂದ ಈ ಒಂದು ಮಾರ್ಕೆಟ್‌ನ ಕ್ರ್ಯಾಕ್ ಮಾಡಲಿಕ್ಕೆ ಮುಂದೆ ಆಗಿದ್ದಾರೆ. ದಿಸ್ ಇಸ್ ವಾಟ್ ವಿ ಶುಡ್ ಲರ್ನ್. ಲೆಸನ್ 2: ಆಪರೇಷನ್ಸ್ ಕ್ಯಾನ್ ಬಿಕಮ್ ಅ ಬಿಗ್ಗೆಸ್ಟ್ ಮೋಟ್. ಇವತ್ತು ಪ್ರೊಂಟೊ ಅವ್ರಿಗೆ ಇಷ್ಟು ಫಂಡ್ ರೇಸ್ ಆಗಲಿಕ್ಕೆ ಕಾರಣ ಆಗಿರೋದು ಟೆಕ್ನಾಲಜಿ ಅಲ್ಲ, ಅವರ ಆಪರೇಷನ್ ಎಕ್ಸಲೆನ್ಸ್. ಯಾಕಂತಂದರೆ ಈ ಬಿಸ್ನೆಸ್ನ ಬಿಲ್ಡ್ ಮಾಡಬೇಕು ಅಂತಂದರೆ ನಿಮಗೊಂದು ಸ್ಟ್ರಾಂಗ್ ಆಪರೇಷನಲ್ ಎಕ್ಸಿಕ್ಯೂಟ್ ಮಾಡೋ ಒಂದು ಟೀಮ್ ಬೇಕಾಗುತ್ತೆ. ಅದಿಲ್ಲೇ ಹೋದರೆ ಈ ಬಿಸ್ನೆಸ್ನ ಬಿಲ್ಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಮೋಟ್ ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಮೋಟ್ ಮೇಲೆ ಬಿಲ್ಡ್ ಮಾಡೋದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಲೆಸನ್ ನಂಬರ್ 3: ನೀವೇನಾದರೂ ಸರ್ವಿಸ್ ಇಂಡಸ್ಟ್ರಿಲಿದ್ದರೆ ಟ್ರಸ್ಟ್ನ ಬಿಲ್ಡ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿ ಬಿಫೋರ್ ಕನ್ವೀನಿಯನ್ಸ್. ಯಾಕಂದರೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಒಂದು ಆರ್ಡರ್ನಂತೂ ತಂದುಬಿಡ್ಬೋದು, ಆದರೆ ರಿಪೀಟ್ ಆರ್ಡರ್ ಬೇಕು ಅಂತಂದರೆ ನಾವು ಟ್ರಸ್ಟ್ ಬಿಲ್ಡ್ ಮಾಡಲೇಬೇಕಾಗತ್ತೆ. ಸೊ ಟ್ರಸ್ಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎನಿ ಬಿಸ್ನೆಸ್, ಎಸ್ಪೆಷಲಿ ಇಫ್ ಯು ಆರ್ ಇನ್ ಸರ್ವಿಸ್ ಇಂಡಸ್ಟ್ರಿ. ನನಗೆ ಈ ಒಂದು 3 ಇಂಪಾರ್ಟೆಂಟ್ ಲೆಸನ್ಸ್ ಈ ಒಂದು ಬಿಸ್ನೆಸ್ ಕೇಸ್ ಸ್ಟಡಿಯಿಂದ ಕಲೀಲಿಕ್ಕೆ ಸಿಕ್ತು. ನಿಮ್ಗಳಿಗೆ ಈ ಒಂದು ಬಿಸ್ನೆಸ್ ಕೇಸ್ ಸ್ಟಡಿಯಿಂದ ಏನು ಕಲೀಲಿಕ್ಕೆ ಸಿಕ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಒಂದು ಇಂಡಸ್ಟ್ರಿ ಒಂದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಇದರಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನು ಇದೆ. ಈಗ ಪ್ರೊಂಟೊ ಇದ್ದಾರೆ, ಸ್ನ್ಯಾಪ್‌ಡಿಟ್ ಇದ್ದಾರೆ, ಅರ್ಬನ್ ಕಂಪ್ನಿ ಇದ್ದಾರೆ. ಸೊ ಇವ್ರನ್ನೆಲ್ಲ ಹಿಂದೆ ಹಾಕಿ ಪ್ರೊಂಟೊ ಈ ಒಂದು ಇಂಡಸ್ಟ್ರಿಯ ಮಾರ್ಕೆಟ್ ಲೀಡರ್ ಆಗಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಈ ಒಂದು ಕೇಸ್ ಸ್ಟಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಮ ಫೀಡ್‌ಬ್ಯಾಕ್‌ನ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫೀಡ್‌ಬ್ಯಾಕ್ ನನಗೆ ಭಾಳನೇ ಇಂಪಾರ್ಟೆಂಟ್. ಬಿ ಇಟ್ ಪಾಸಿಟಿವ್, ಬಿ ಇಟ್ ನೆಗೆಟಿವ್. ನನ್ನ ಮುಂದಿನ ಕೇಸ್ ಸ್ಟಡಿಗಳನ್ನ ಬಿಲ್ಡ್ ಮಾಡಲಿಕ್ಕೆ ನಿಮ್ಮ ಫೀಡ್‌ಬ್ಯಾಕ್ ನನಗೆ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮತ್ತೊಂದು ವಿಡಿಯೋ ಜೊತೆ.